ತನಗೆ ಬೇಕಾದವ್ರನ್ನ ಕಣ್ಗಳಿಂದಲೇ ಹುಡುಕ್ತಿರೋ ಆತನಿಗೆ ಎಲ್ಲಿಯೂ ಕಾಣಿಸ್ದೇ ಹೋಗೋದ್ರಿಂದ ನಿರಾಸೆಯಿಂದ ಬಂದು ಮುಂಭಾಗದ ಸಾಲಿನಲ್ಲಿ ಕೂತ್ಕೊಳ್ತಾರೆ ಮುಖ್ಯ ಅತಿಥಿ. ಪಕ್ಕದಲ್ಲೇ ಪ್ರಿನ್ಸಿಪಾಲ್ ಹಾಗೂ ಉಳಿದೆಲ್ಲ ಅಧ್ಯಾಪಕರು ಕೂತ್ಕೊಂಡ್ಮೇಲೆ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿ ಒಬ್ಬೊಬ್ಬರಾಗಿ ಭಾಷಣವನ್ನು ಮಾಡೋದಕ್ಕೆ ತೊಡಗ್ತಾರೆ. ಅಕ್ಷರ ಆ ಭಾಷಣಗಳನ್ನ ಕೇಳೋದಕ್ಕಾಗದೆ ತನ್ನ ಕಿವಿಗಳನ್ನ ಮುಚ್ಕೊಂಡು ತಲೆಯನ್ನು ತಗ್ಗಿಸ್ಕೊಂಡ್ಬಿಟ್ಟಿರ್ತಾಳೆ. ಕೊನೆಯಲ್ಲಿ ಪ್ರಿನ್ಸಿಪಾಲ್ ವೇದಿಕೆಯೇರಿ ವಿದ್ಯಾರ್ಥಿಗಳಿಗಾಗಿ ಕೆಲವು ಅಮೂಲ್ಯ ಮಾತುಗಳನ್ನ ಕಲೆಕ್ಟರ್ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಹಾಂ ಸರಿ ಅಂತ ತಲೆ ಆಡಿಸಿ ಎದ್ದು ನಿಂತು ಶರ್ಟ್ ಸರಿಪಡಿಸ್ಕೊಳ್ತಾ ವೇದಿಕೆಯನ್ನೇರುವಾಗ ಮೆಟ್ಟಿಲುಗಳ ಬಳಿ ಇದ್ದ ಬಿಳ್ಳುವನ್ನು ನೋಡಿ, ಏನಪ್ಪ ಬಿಳ್ಳು, ನನ್ನ ಮುದ್ದು ಹುಡುಗಿ ಕಾಣಿಸಿದ್ಲಾ ಅಂತ ಮೆಲ್ಲ ಕೇಳ್ತಾನೆ. ಎಲ್ಲಿ ಸರ್, ಒಬ್ಬರಾ ಇಬ್ಬರಾ, ಸುಮಾರು 500 ಜನ ಹುಡುಗಿಯರಿದ್ದಾರೆ, ಕಂಡು ಹಿಡಿಯೋದು ಕಷ್ಟ ಆಗ್ತಿದೆ ಅಂತಾನೆ ತಲೆಯನ್ನು ಕೆರ್ಕೊಳ್ತಾ. ಈಗಾಗಲೇ ಕಚೇರಿ ಬಳಿಗೆ ಹೇಳಿದ್ದೀನಿ ನನ್ನ ಹುಡುಗಿನ ಕರ್ಕೊಂಡು ಬನ್ನಿ ಅಂತ. ಅದೇ ಕೆಲಸದಲ್ಲಿದ್ದೀನಿ ಸರ್, ಏನಾದರೂ ಮಾಡಿ ಬೇಗ ಕಂಡು ಹಿಡಿ. ನನ್ನ ಹುಡುಗಿ ನೋಡಿಯೇ ತೀರ್ಬೇಕಂತ ಹೇಳ್ತಿದ್ರೆ ಸರ್, ಏನಾದರೂ ಸಮಸ್ಯೆಯಾ ಅಂತ ಕೇಳ್ತಾನೆ ಪ್ರಿನ್ಸಿಪಲ್. ಏನಿಲ್ಲ ಅಂತ ಹೇಳಿ ಕಣ್ಗಳಿಂದ ಎಚ್ಚರಿಕೆ ನೀಡ್ತಾ ವೇದಿಕೆಯ ಮೇಲೆ ಬರ್ತಾನೆ ನಂದನ್. ಕಲೆಕ್ಟರ್ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಎಲ್ಲರೂ ಮೌನವಾಗಿಬಿಡ್ತಾರೆ. ಕಲೆಕ್ಟರ್ ಕೂಡ ತಾನು ಎಷ್ಟು ಕಷ್ಟಪಟ್ಟು ಓದಿ ಈ ಹುದ್ದೆಗೆ ಬಂದಿದ್ದೇನೆಯೋ, ಓದನ್ನು ಇಷ್ಟಪಟ್ಟು ಓದಿದರೆ ಸುಲಭವಾಗಿರುತ್ತೆ ಅಂತ ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನ ಅವರಿಗೆ ಸ್ಫೂರ್ತಿದಾಯಕವಾಗಿ ಹೇಳ್ತಾನೆ. ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗುರಿ ಎಂಬುದು ತುಂಬ ಮುಖ್ಯ. ಆ ಗುರಿಯನ್ನು ಸಾಧಿಸೋದಕ್ಕೆ ನೀವು ಪಟ್ಟು ಬಿಡದೆ ಕಷ್ಟಪಟ್ಟರೆ ಮಾತ್ರ ಅದು ನಿಮ್ಮದಾಗುತ್ತೆ. ಇನ್ನು ಹೆಚ್ಚು ಹೇಳಿ ನಿಮಗೆ ಬೇಸರ ತರಿಸೋದಿಲ್ಲ. ಎಲ್ರಿಗೂ ಶುಭವಾಗಲಿ, ಪಾರ್ಟಿಯನ್ನು ಆನಂದಿಸಿ, ಜೈ ಹಿಂದ್ ಅಂತ ಹೇಳಿ ಕೆಳಗಿಳಿದು ಬಿಡ್ತಾನೆ. ವಿದ್ಯಾರ್ಥಿಗಳ ಚಪ್ಪಾಳೆಯಿಂದ ಸಭಾಂಗಣವೆಲ್ಲ ಮಾರು ಹೋಗಿರುತ್ತೆ. ಅಕ್ಷರಿಗೆ ಸಣ್ಣದಾಗಿ ಧ್ವನಿ ಕೇಳಿಸ್ತಿದ್ರು ಆತ ಕಲೆಕ್ಟರ್ ಅಂತ ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಕಿವಿಯನ್ನು ಮುಚ್ಚಿಕೊಂಡೇ ಕೂತಿರ್ತಾಳೆ. ಎಲ್ಲರ ಭಾಷಣ ಮುಗಿದ ಮೇಲೆ ಹಾಡೋದಕ್ಕೆ ಹೆಸರು ಕೊಟ್ಟವ್ರನ್ನ ಒಬ್ಬೊಬ್ಬರಾಗಿ ಕರೆದು ಆಡಿಸ್ತಾರೆ. ಏ ಅಕ್ಷರ, ಭಾಷಣ ಮುಗೀತು, ಇನ್ನು ಎದ್ದು ಬಾ ಅಂತ ಆಕೆಯ ಪಕ್ಕದ ಹುಡುಗಿ ಅಲ್ಲಾಡಿಸ್ತಾಳೆ. ಅಕ್ಷರ ಸರಿಯಾಗಿ ಕೂತ್ಕೊಳ್ತಾ, ಬಾ, ತಲೆಯೆಲ್ಲ ಒಂದೇ ಸಮನೆ ನೋಯ್ತಿದೆ ಅಂತ ಹೇಳ್ತಾ ತಲೆಯನ್ನು ಒತ್ಕೊಳ್ತಾಳೆ. ಆಗ ಪಕ್ಕಕ್ಕೆ ಹಾಕಿದ ಕುರ್ಚಿಯಲ್ಲಿ ಕೂತು ಗಮನಿಸ್ತಾರೆ ಬಿಳ್ಳು. ಸರ್ ಅಂತ ಕರೀತಿದ್ರು. ಮೈಕ್ ಸೌಂಡ್ ಕೇಳಿಸೋದ್ರಿಂದ ಸರ್ ಅಂತ ಹೇಳಿದ್ಲೆ ಕೈ ಸನ್ನೆ ಮಾಡ್ತಿದ್ರೆ ನಂದನ್ ಇತ್ತಿತ್ತ ನೋಡಿ ಬಿಳ್ಳುವಿನ ಕಡೆ ನೋಟ ತಿರುಗಿಸ್ತಾನೆ. ಅಬ್ಬಾ ಅಂದ್ಕೊಂಡು ಹುಡುಗಿ ಬಂದಿದ್ದಾಳೆ ಅಂತ ತುಟಿಗಳನ್ನ ಅಲುಗಾಡಿಸ್ತಾ ತಲೆಯನ್ನು ಆಡಿಸ್ತಾ ಇದ್ದಂತೆ ಸಂತೋಷದಿಂದ ಹೌದಾ, ಎಲ್ಲಿದ್ದಾಳೆ ಅಂತ ಸನ್ನೆ ಮಾಡ್ತಾನೆ. 10ನೇ ಸಾಲಿನಲ್ಲಿ ಕೂತಿದ್ದಾರೆ ಅಂತ ಬೆರಳನ್ನು ತೋರಿಸ್ತಾನೆ. ಸರಿ ಅಂತ ಕಣ್ಣು ಮಿಟುಕಿಸ್ತಿದ್ರೆ, ಏನು ಸರ್, ಏನಾದರೂ ಅರ್ಜೆಂಟ್ ಕೆಲಸನಾ ಅಂತ ಕೇಳ್ತಾರೆ ಪ್ರಿನ್ಸಿಪಲ್. ಏನಿಲ್ಲ ಅಂತ ಹೇಳಿ ವೇದಿಕೆಯ ಕಡೆಗೆ ನೋಟವನ್ನು ತಿರುಗಿಸ್ತಾನೆ. ಕೇವಲ ತನಗಾಗಿ ಸಭೆಗಳನ್ನೆಲ್ಲ ರದ್ದುಗೊಳಿಸ್ಕೊಂಡು ಬಂದ ನಂದನನ್ನು ಕನಿಷ್ಠ ಕಣ್ಣೆತ್ತೂ ನೋಡಲಿಲ್ಲ ಅಕ್ಷರ. ಪಾಪ. ಹಾಡುಗಳು ನೃತ್ಯಗಳೆಲ್ಲ ನೋಡಿ ಕೊನೆಯಲ್ಲಿ ಕಲೆಕ್ಟರ್ಗೆ ಸನ್ಮಾನವನ್ನು ಏರ್ಪಡಿಸ್ತಾರೆ. ನಂದನ್ ಮುಜುಗರದಿಂದ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಮತ್ತೆ ಮತ್ತೆ ವಿನಂತಿಸಿದಾಗ ಬೇಡ ಅನ್ನೋದಕ್ಕಾಗದೆ ಸರಿ ಅಂತ ಅಂತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಅವರು ಅಂತಿದ್ರೆ, ಹೌದು, ಜಗನ್ನಾಥಪುರದಿಂದ ಅಕ್ಷರ ಅನ್ನೋ ಹುಡುಗಿ ನಿಮ್ಮ ಕಾಲೇಜಿಗೆ ತಾನೇ ಸೇರಿಕೊಂಡಿದ್ದು ಅಂತ ಸರಳವಾಗಿ ಕೇಳ್ತಾನೆ. ಅಕ್ಷರ ಅಂದಾಗ ಪೃಥ್ವಿರಾಜ್ ನೆನಪಿಗೆ ಬಂದು, ಹೌದು ಸರ್, ನಮ್ಮ ಕಾಲೇಜಿನಲ್ಲಿ ಓದ್ತಿದ್ದಾರೆ. ತಮ್ಗಾಕಿ ಗೊತ್ತೇ ಅಂತ ಕೇಳ್ತಾರೆ ಪ್ರಿನ್ಸಿಪಲ್ ಅವರು. ಗೊತ್ತು, ಅವಳ ಮಾವ ನನ್ನ ಸ್ನೇಹಿತ. ಅಷ್ಟಕ್ಕೂ ಚೆನ್ನಾಗಿ ಓದ್ತಾಳ ಅಂತ ಕಣ್ಣುಗಳನ್ನ ಸಣ್ಣದು ಮಾಡ್ತಾನೆ. ಖಂಡಿತವಾಗಿಯೂ ಆಕೆ ಉತ್ತಮ ವಿದ್ಯಾರ್ಥಿ ಅಂತಾರೆ ಪ್ರಿನ್ಸಿಪಲ್ ಅವರು. ಆ ಮಾತಿಗೆ ನಂದನ್ ಸಂತೋಷಪಟ್ಟು ಪ್ರಿನ್ಸಿಪಾಲ್ ಕರೆಯೋದ್ರಿಂದ ವೇದಿಕೆಯ ಮೇಲೆ ಹೋಗ್ತಾನೆ. ಕುರ್ಚಿ ಹಾಕಿ ನಂದನನ್ನು ಕೂತ್ಕೊಳ್ಳೋದಕ್ಕೆ ಹೇಳಿ
ವಿದ್ಯಾರ್ಥಿಗಳ ಜೊತೆ ಸನ್ಮಾನ ಮಾಡಿಸ್ತಿದ್ದೀವಿ ಅಂತ ಘೋಷಿಸ್ತಾರೆ. ವೇದಿಕೆ ಮೇಲೆ ಬಂದಂಥ ನಂದನನ್ನು ಆಶ್ಚರ್ಯದಿಂದ ನೋಡ್ತಾಳೆ ಅಕ್ಷರ. ಏಯ್ ಸ್ನೇಹ, ಈತನೇ ಅಲ್ವೇ? ಆತನೇ ಅತಿಥಿ. IAS ಆಫೀಸರ್ ಹೆಸರು ನಂದನ್. ಈಗಷ್ಟೇ ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು ಗೊತ್ತಾ ಅಂತಾಳೆ ಪಕ್ಕದಲ್ಲಿ ಇರುವಂತಹ ಹುಡುಗಿ. ಅಷ್ಟರಲ್ಲಾಗಲೇ ಹುಡುಕ್ತಿರೋ ನಂದನನ್ನು ಯಾರೋ ಒಬ್ಬರು ಮಾತನಾಡಿಸ್ತಿರ್ತಾರೆ. ಪ್ರಿನ್ಸಿಪಲ್ ಮೈಕ್ ತೆಗೆದುಕೊಂಡು ಹೊಸಬ್ರು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಜೊತೆ ಸನ್ಮಾನ ಮಾಡಿಸ್ತಾ ಇದ್ದೀವಿ ಅಂಥೇಳಿ 2 ಗುಂಪಿನಿಂದ ಒಬ್ಬೊಬ್ಬ ಹುಡುಗಿಯರ ಹೆಸರನ್ನು ಹಾಜರಾತಿ ಪುಸ್ತಕ ನೋಡಿ ಕರೀತಾ ಅಕ್ಷರಾಳ ಹೆಸರನ್ನು ಸಹ ಕರೀತಾರೆ. ಆಗಷ್ಟೇ ಸ್ನೇಹಿತೆಯ ಜೊತೆ ಮಾತಾಡ್ತಿದ್ದಂಥ ಅಕ್ಷರಾಳಿಗೆ ಆ ಮಾತು ಕೇಳಿಸೋದಿಲ್ಲ. ನಂದನ್ ಮಾತ್ರ ಸ್ಪಷ್ಟವಾಗಿ ಕೇಳಿಸ್ಕೊಂಡು ಬರ್ತಿರೋ ವಿದ್ಯಾರ್ಥಿಗಳ ಕಡೆ ನೋಡ್ತಾನೆ. ಅಕ್ಷರ, ಸರ್ ನಿನ್ನನ್ನೇ ಕರೆದ್ರು ಅಂತ ಮತ್ತೊಬ್ಬ ಹುಡುಗಿ ಹೇಳೋದ್ರಿಂದ ಗಾಬರಿಯಿಂದ ಎದ್ದು ನಿಲ್ತಾಳೆ ಅಕ್ಷರ. ವಿಜಯ್ ಕೂಡ ಅಕ್ಷರಾಳನ್ನೇ ನೋಡ್ತಾ ಇರ್ತಾನೆ. ಆಗ ಅಕ್ಷರಾಳನ್ನ ನೋಡ್ತಾನೆ ನಂದನ್. ಕೆನೆ ಬಣ್ಣ ಹಾಗೂ ತಿಳಿ ಗುಲಾಬಿ ಬಣ್ಣದ ಉಡುಪಿನಲ್ಲಿ ತುಂಬಾ ಸರಳವಾಗಿ, ಸ್ವಲ್ಪ ಆತಂಕದಿಂದ ತಲೆ ಪಕ್ಕಕ್ಕೆ ತಿರುಗಿಸಿ ತನ್ನ ಸಹಪಾಠಿಗಳ ಜೊತೆ ಏನೋ ಮಾತಾಡ್ತಿದ್ದಾಳೆ. ಆಕೆನ ಹಾಗೆ ನೋಡ್ತಿದ್ದಂತೆ ನಂದನ್ನ ಹೃದಯ ಬಡಿತ ಜೋರಾಗುತ್ತೆ. ಅಕ್ಷರ, ಹೋಗು, ಕಲೆಕ್ಟರ್ ಸರ್ಗೆ ಸನ್ಮಾನಿಸೋ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಿದ್ರೆ ಆಕೆ ಸಾಮಾನ್ಯ ಮುಖಭಾವದಿಂದ ಅವರ ಹಿಂದೆ ಹೋಗ್ತಾಳೆ. ವೇದಿಕೆಯನ್ನೇರಿದ ಅಕ್ಷರ ಮೆಲ್ಲಗೆ ನಂದನ ಕಡೆ ಕಣ್ಣೆತ್ತಿ ನೋಡ್ತಿದ್ದಂತೆ ಅಷ್ಟರಲ್ಲಾಗಲೇ ನಂದನ್ ಆಕೆ ಕಡೆಗೆ ನೋಡ್ತಿದ್ರಿಂದ ತಲೆ ತಗ್ಗಿಸ್ಕೊಳ್ತಾಳೆ. ನಂದನ್ ಮಾತ್ರ ಅಕ್ಷರ ಎಲ್ಲಿ ತಿರುಗಿದ್ರೆ ಅಲ್ಲೇ ತನ್ನ ನೋಟವನ್ನು ಹರಿಸ್ತಿರ್ತಾನೆ. ಎಲ್ಲರೂ ಸೇರಿ ನಂದನಿಗೆ ಶಾಲ್ ಹೊತ್ತಿಸಿ ಹೂಗುಚ್ಛವನ್ನು ಕೈಗೆ ನೀಡ್ತಿದ್ರೆ ಎದುರುಗಡೆ ಇರೋ ಅಕ್ಷರಳನ್ನ ನೋಡಿ ಸಣ್ಣದಾಗಿ ನಗ್ತಾನೆ ನಂದನ್. ಅಕ್ಷರ ಕೂಡ ಸಣ್ಣದಾಗಿ ನಕ್ಕು ಎಲ್ಲರೂ ಸಾಲಾಗಿ ನಿಲ್ಲೋದ್ರಿಂದ ಹೋಗಿ ಕೊನೆಯಲ್ಲಿ ನಿಲ್ತಾಳೆ. ಫೋಟೋ ತೆಗೆಸ್ಕೊಂಡ ನಂತರ ತಕ್ಷಣ ನಂದನ್ ಶಾಲನ್ನು ತೆಗೆದು ಸಾಲಾಗಿ ನಿಂತರು ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಕರಚಾಲನೆ ನೀಡ್ತಿದ್ರೆ ಅವರು ಕೂಡ ಧನ್ಯವಾದ ಸರ್ ಅಂತಾರೆ. ಕೊನೆಯಲ್ಲಿ ಅಕ್ಷರ ಹತ್ರ ಬಂದು, ನಿನ್ನ ಜೊತೆ ಮಾತಾಡಬೇಕು ಅಕ್ಷರ, ನಿಮ್ಮ ಕಾಲೇಜಿನ ಕ್ಯಾಂಟೀನ್ ಹತ್ರಕ್ಕೆ ಹೋಗು, 5 ನಿಮಿಷದಲ್ಲಿ ಬರ್ತೀನಿ ಅಂತ ಮೆಲ್ಲಗೆ ಹೇಳಿ ಕೆಳಗಿಳಿತಾನೆ. ಯಾವ ವಿಷಯವೋ ಅಂದ್ಕೊಳ್ತಾ ವೇದಿಕೆಯಿಂದ ಇಳಿದು ಸಭಾಂಗಣದಿಂದ ಹೊರಗೆ ಹೋಗ್ತಿದ್ರೆ ಆಕೆಯನ್ನು ನೋಡಿದಂತಹ ವಿಜಯ್ ಕೂಡ ನೀರು ಕುಡಿದು ಬರ್ತೀನಿ ಅಂತ ಸ್ನೇಹಿತರಿಗೆ ಹೇಳಿ ಅಕ್ಷರಾಳ ಹಿಂದೆ ಹೋಗ್ತಾನೆ. ಮುಚ್ಚಿದ ಕ್ಯಾಂಟೀನ್ ಹೊರಗೆ ನಿಂತಿರೋ ಅಕ್ಷರಾಳನ್ನ ನೋಡಿ, ಏನು ಅಕ್ಷರ ಇಲ್ಲಿದ್ಯಾ ಅಂತ ಕೇಳ್ತಾನೆ ಸಾಧಾರಣವಾಗಿ. ಏನಿಲ್ಲ ವಿಜಯ್, ನನಗೆ ಗೊತ್ತಿರೋರು ಬರ್ತಿದ್ದಾರೆ. ತಿಳಿದವರು ಅಂದರೆ ಗಂಡಸ್ರಾ? ಹೌದು, ನಮ್ಮ ಮಾವನ ಸ್ನೇಹಿತ. ಓ, ಹಾಗಾದರೆ ನಾನು ನೋಡ್ತೀನಿ ಅಂತ ಅಲ್ಲೇ ನಿಲ್ತಾನೆ. ಅಷ್ಟರಲ್ಲಿ ನಂದನ್ ಹಾಗೂ ಬಿಲ್ಲು ಬರೋದ್ರಿಂದ ಅಕ್ಷರ ಸಾಮಾನ್ಯವಾಗಿದ್ದರೆ ವಿಜಯ್ ಗೊಂದಲದಿಂದ ನೋಡ್ತಾ ಇರ್ತಾನೆ. ಬಿಲ್ಲು ಹಿಂದೆ ನಿಂತ್ಕೊಳ್ಳಲು ನಂದನ್ ಇಬ್ಬರ ಮುಂಭಾಗಕ್ಕೆ ಬಂದು ಹಾಯ್ ಅಕ್ಷರ ಅಂತ ಅಂತಾನೆ. ಹಾಯ್ ಸರ್ ಅಂತಾಳೆ ಈಕೆ ಕೂಡ. ಪಕ್ಕದಲ್ಲಿರೋ ವಿಜಯ್ನನ್ನು ನೋಡಿ ಯಾರು ಅಂತ ಕೇಳ್ತಾನೆ. ಅಕ್ಷರ ವಿಜಯ್ನನ್ನು ನೋಡ್ತಾ, ಇವನ ಹೆಸರು ವಿಜಯ್, ನನ್ನ ಸಹಪಾಠಿ ಮತ್ತು ನನ್ನ ಫ್ರೆಂಡ್ ಅಂತ ಹೇಳ್ತಿದ್ದಂತೆ ಮೊದಲು ನಂದನಿಗೆ ಏನು ಕೇಳಿಸ್ತೋ ಅರ್ಥ ಆಗದೆ ಯಾರೋ ಅಂತ ಮತ್ತೆ ಕೇಳ್ತಾನೆ. ವಿಜಯ್ ನನ್ನ ಸಹಪಾಠಿ ಮತ್ತು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ ನಾರ್ಮಲ್ ಆಗಿ. ಆ ಪೆಟ್ಟಿಗೆ ನಂದನಿಗೆ ದಿಗ್ಭ್ರಮೆ ಉಂಟಾಗ್ಬಿಡುತ್ತೆ. ಹಿಂದೆ ಇರೋ ಬಿಲ್ಲು ಕೂಡ ಆಘಾತದಿಂದ ಸ್ತಬ್ಧನಾಗ್ತಾನೆ. ಏನು ಬಾಯ್ ಫ್ರೆಂಡಾ? ಅದು ಮೊದಲ ವರ್ಷದ PUCಯಲ್ಲೇ ಅಂತ ಕೇಳ್ತಿದ್ರೆ ಬಿಲ್ಲು ನಗುವನ್ನು ತಡ್ಕೊಳ್ತಾನೆ. ಹೌದು ಸರ್ ಅಂತ ವಿಜಯ್ ಅಂತಿದ್ದಂತೆ ನಂದನಿಗೆ ಮೈಯೆಲ್ಲ ಉರಿದು ಹೋಗ್ಬಿಡುತ್ತೆ. ಆಗಷ್ಟೇ ಮುಡ್ದಿರೋ ತೆಳುವಾದ ಮೀಸೆ ಹಾಗೂ ಗಡ್ಡದಲ್ಲಿ ಚಿಕ್ಕ ಹುಡುಗನಂತೆ ಕಾಣಿಸ್ತಿರೋ ವಿಜಯ್ನನ್ನು ಹೊಡೆಯೋದಕ್ಕಾಗದೆ ನೀನು ಸಭಾಂಗಣಕ್ಕೆ ಹೋಗು ಅಂತ ವಿಜಯ್ನನ್ನು ಗಂಭೀರವಾಗಿ ನೋಡ್ತಾನೆ. ನಂದನ್ ಮುಖ ನೋಡಿ ಭಯಪಟ್ಟು ಬೇಗ ಬಂದ್ಬಿಡ ಅಕ್ಷರ ಅಂತ ಹೇಳಿ ಹೊರ್ಟು ಹೋಗ್ತಾನೆ ವಿಜಯ್.
ಅಕ್ಷರ ಹೋಗ್ತಿರೋ ವಿಜಯನನ್ನೇ ನೋಡ್ತಾಳೆ. ವಿಪರೀತ ಕೋಪ ಬರ್ತಿದ್ರು. ತುಂಬ ಕಷ್ಟಪಟ್ಟು ಸಮಾಧಾನವನ್ನು ತಂದುಕೊಳ್ತಾ, ಬಿಳು ನೀನು ಕೂಡ ಹೋಗು ಅಂತಾನೆ. ಹಾಂ ಸರಿ ಸರ್, ಜಾಗ್ರತೆ ಸರ್ ಅಂತ ಹೇಳ್ತಿದ್ರೆ ಕೋಪದಿಂದ ಹಿಂದೆ ತಿರುಗಿ ಒಂದು ನೋಟವನ್ನು ಬೀರ್ತಾನೆ. ಆ ನೋಟಕ್ಕೆ ಹೆದರಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಬಿಳ್ಳು. ಅಕ್ಷರಾಳ ಕೈ ಹಿಡಿದು ಕ್ಯಾಂಟೀನ್ ಪಕ್ಕದಲ್ಲಿರೋ ಸಿಮೆಂಟ್ ಬೆಂಚ್ ಹತ್ರಕ್ಕೆ ಕರ್ಕೊಂಡು ಹೋಗಿ ಆಕೆಯನ್ನು ಕೂರಿಸಿ ತಾನು ಕೂತ್ಕೊಂಡು ಅಕ್ಷರಾಳನ್ನು ನೋಡ್ತಾನೆ. ಅಕ್ಷರ ಕೂಡ ಮೌನವಾಗಿ ಕೂತ್ಕೊಳ್ತಿದ್ದಂತೆ, ಈಗ ಹೇಳು, ಆತ ನಿನಗ್ಯಾರು ಅಂತ ಮತ್ತೆ ಕೇಳ್ತಾನೆ. ಹೇಳಿದ್ನಲ್ಲ ಸರ್, ಬಾಯ್ ಫ್ರೆಂಡ್ ಅಂತ ಅಮಾಯಕಿ ಥರ ಅಂತಾಳೆ. ಬಾಯ್ ಮುಚ್ಚು ಅಕ್ಷರ, ನಿನ್ನ ವಯಸ್ಸೇನು, ನಿನ್ನ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮವಾ ಅಂತ ಗಂಭೀರವಾಗಿ ಗದರ್ತಿದ್ರೆ, ಚಿಚಿ ಚಿಚಿ ಚಿ ಪ್ರೇಮಿಯಲ್ಲ, ಬಾಯ್ ಫ್ರೆಂಡ್ ಅಷ್ಟೇ ಅಂತ ಮುಖವನ್ನು ಅಡ್ಡಾಡಿಸ್ತಾಳೆ. ಆ ಮಾತಿಗೆ ಗೊಂದಲದಿಂದ ನೋಡ್ತಾ, ಬಾಯ್ ಫ್ರೆಂಡ್ ಅಂದರೆ ಪ್ರೇಮಿ ತಾನೇ ಅಂತ ಅನುಮಾನದಿಂದ ಕೇಳ್ತಾನೆ. ಅಯ್ಯೋ ಅದಲ್ಲ ಸರ್, ನೀವು ಲವ್ವರ್ ಅಂತಿದ್ದೀರಲ್ಲ, ಲವ್ವರ್ ಅಂದರೆ ಈಗ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಅದೇನಾ? ಹೌದೌದು. ಹಾಗಾದರೆ ನಾವು ಪ್ರೇಮಿಗಳಲ್ಲ, ಅವನು ಕೇವಲ ಬಾಯ್ ಫ್ರೆಂಡ್ ಅಷ್ಟೇ. ಹೌದಾ? ಅಂದರೆ ಅವನು ಬಾಯ್ ಹುಡುಗ ಅಲ್ವಾ, ನನಗೆ ಫ್ರೆಂಡ್, ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ, ಬಾಯ್ ಫ್ರೆಂಡ್ ಅಷ್ಟೇ ಅಂತ ಸರಳವಾಗಿ ಹೇಳ್ತಾಳೆ. ಅಕ್ಷರಾಳ ಉತ್ತರಕ್ಕೆ ತಲೆ ಗಿರ್ರನ್ ತಿರುಗದಂತಾಗಿ, ಸ್ವಲ್ಪ ವಿವರವಾಗಿ ಹೇಳ್ತೀಯಾ ಅಂತ ಕೇಳ್ತಾನೆ. ಸರಿ ಹೇಳ್ತೀನಿ ಕೇಳಿ. ನನಗೆ ಎಷ್ಟೋ ದಿನಗಳಿಂದ ಒಂದು ಆಸೆ ಇತ್ತು. ಅದೇನು? ಅಯ್ಯೋ ಸಂಪೂರ್ಣವಾಗಿ ಹೇಳೋದಕ್ಕೆ ಬಿಡಿಯಲ್ಲ. ಹಾಂ ಆಯಿತು. ಓಹೋ ಹೇಳಾಗಿದ್ರೆ. ನೀವು ಓ ಮೈ ಫ್ರೆಂಡ್ ಸಿನಿಮಾನ ನೋಡಿದ್ದೀರಾ? ಹೌದು ನೋಡಿದ್ದೀನಿ. ಎಷ್ಟೋ ಹಳೆಯ ಸಿನಿಮಾ ಅಲ್ವಾ? ಹೌದು. ಅದರಲ್ಲಿ ಶ್ರುತಿ ಹಾಸನ್ ಮತ್ತು ಸಿದ್ಧಾರ್ಥ್ ಹೇಗಿರ್ತಾರೆ? ಒಳ್ಳೆಯ ಸ್ನೇಹಿತರಂತೆ ಇರ್ತಾರೆ. ಹೌದು. ಹಾಗೆ ನನಗೂ ಕೂಡ ಒಬ್ಬ ಸ್ನೇಹಿತ ಬೇಕೆಂಬ ಆಸೆ ಇತ್ತು. ಕಾಲೇಜಿಗೆ ಬಂದ ಹೊಸತರಲ್ಲಿ ನನ್ನ ಜೊತೆ ಯಾರೂ ಹೆಚ್ಚಾಗಿ ಮಾತಾಡಲಿಲ್ಲ. ಆದರೆ ವಿಜಯ್ ಮಾತಾಡ್ದ, ಸ್ವಲ್ಪ ಓದಿನಲ್ಲಿ ಕೂಡ ಸಹಾಯ ಮಾಡ್ತಾನೆ. ಆಗಲೇ ನನಗನ್ನಿಸ್ತು ಅವ್ನು ನನಗೆ ಒಳ್ಳೆ ಸ್ನೇಹಿತನಾಗ್ತಾನೆ ಅಂತ. ಹಾಗೆ ವಿಜಯ್ ಜೊತೆ ಸ್ನೇಹ ಮಾಡಿದೆ, ಅದಕ್ಕೆ ಬಾಯ್ ಫ್ರೆಂಡ್ ಅಂತ ಹೇಳಿದೆ ಅಂತಿದ್ರೆ ಅಕ್ಷರಾಳ ಅಮಾಯಕತೆಗೆ ಅಷ್ಟೊತ್ತಿನ ತನಕಿದ್ದ ಕೋಪ ಎಲ್ಲ ಮಾಯ ಆಗ್ಬಿಡುತ್ತೆ. ಆದರೆ ಕಾಲಮಾನ ಹೇಗಿದೆ ಅಂತ ತಿಳಿದಿರೋದ್ರಿಂದ ಆಕೆ ಬಗ್ಗೆ ಯೋಚಿಸಿ ನೋಡಕ್ಷರ, ನಿನಗೆ ಸ್ನೇಹಿತ ಬೇಕಂತ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಎದುರಿಗಿರೋರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತ ಆಕೆಗೆ ಅರ್ಥವಾಗುವಂತೆ ಹೇಳ್ತಾನೆ. ಇಲ್ಲ ಸರ್, ವಿಜಯ್ ತುಂಬ ಒಳ್ಳೆಯವನು, ನನಗೆ ಗೊತ್ತು. ಅಯ್ಯೋ ಅಕ್ಷರ, ಒಳ್ಳೆಯವನೋ ಕೆಟ್ಟವನೋ ಅಲ್ಲ, ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವಂಥಷ್ಟು ಬುದ್ಧಿ ನಿನಗೆ ಇನ್ನೂ ಬಂದಿಲ್ಲ ಅಕ್ಷರ, ನಿನಗಿನ್ನೂ ಚಿಕ್ಕ ವಯಸ್ಸು. ಅಯ್ಯೋ ನನಗೆ ಗೊತ್ತು ಸರ್, ನಾನು PUCಗೆ ಬಂದಿದ್ದೀನಿ. ಆ ಮಾತ್ರ ತಿಳುವಳಿಕೆ ಅಂತೂ ಖಂಡಿತವಾಗ್ಲೂ ಇದೆ. ಮೊಂಡುತನದಿಂದ ವಾದಿಸ್ತಿರೋಂಥ ಅಕ್ಷರಾಳನ್ನ ನೋಡಿ ಸಹನೆ ಹೋಗಿ ಕೋಪ ಬಂದುಬಿಡುತ್ತೆ. ಎಲ್ಲಿ ಆತ ಸ್ನೇಹದ ಹೆಸರಲ್ಲಿ ಈಕೆಗೆ ಮೋಸ ಮಾಡ್ತಾನೋ ಅಂತ ಅವನು ಆತಂಕವನ್ನು ಪಡ್ತಾ ಇನ್ನೂ ವಾದಿಸಿ ಫಲ ಇಲ್ಲ ಅಂತ ಅಂದ್ಕೊಂಡು, ಈ ವಿಷಯವನ್ನು ನಾನು ಪೃಥ್ವಿರಾಜ್ಗೂ ಹೇಳ್ತೀನಿ ಅಕ್ಷರ, ಒಂದು ವೇಳೆ ಆತ ಓಕೆ ಅಂತ ಅಂದರೆ ನೀವು ಸಂತೋಷವಾಗಿ ಸ್ನೇಹಿತರಾಗಿ ಇರಬಹುದು ಅಂತ ಅಂತಾನೆ. ಅಯ್ಯೋ ಮಾವನಿಗೆ ತಿಳಿದ್ರೆ ಕೊಂದು ಹಾಕ್ಬಿಡ್ತಾನೆ. ಬೇಡ 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 ಹೇಳಬೇಡಿ ಪ್ಲೀಸ್. ಮೊದಲೇ ಇಂಥ ವಿಷಯಗಳಂದರೆ ಅವರಿಗೆ ತುಂಬ ಕೋಪ ಅಂತ ಭಯದಿಂದ ಹೇಳ್ತಾಳೆ. ಹೌದಾ? ಹಾಗಾದರೆ ಖಂಡಿತವಾಗಿಯೂ ಹೇಳ್ತೀನಿ ಅಂತ ಗಟ್ಟಿಯಾಗಿ ಆತ ಹೇಳ್ತಾ ಇದ್ದರೆ, ಅಯ್ಯೋ ಸರ್, ಯಾಕೆ ಸರ್ ಹೀಗಂತೀರಿ? ಬೇಡ ಅಂತ ಹೇಳ್ತಿಲ್ವಾ?
ಅಂತ ಕೋಪದಿಂದ ಅಂತಾಳೆ ಈ ಬಾರಿ ಅಕ್ಷರ. ನೀನು ಬೇಡ ಅಂದ್ಬಿಟ್ರೆ ಬಿಟ್ಬಿಡ್ಬೇಕಾ? ಪೃಥ್ವಿರಾಜ್ ನನ್ನ ಆಪ್ತ ಸ್ನೇಹಿತ. ನಾಳೆ ಏನಾದರೂ ಸಮಸ್ಯೆ ಆದರೆ ತಿಳಿದು ಯಾಕೆ ಹೇಳಲಿಲ್ಲ ಅಂತ ನನ್ನನ್ನು ನಿಂದಿಸ್ತಾನೆ. ಅದು ನನಗಿಷ್ಟ ಇಲ್ಲ ಅಂತಾನೆ ಶಾಂತವಾಗಿ. ಆ ಮಾತಿಗೆ ಅಳು ಮುಖ ಮಾಡಿಕೊಂಡು, ನಿಮ್ಮನ್ನು ಒಳ್ಳೆಯವರಂತ ಅಂದ್ಕೊಂಡೆ, ಆದರೆ ಹೀಗೆ ಭಯಪಡಿಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂತಾಳೆ. ನಾನು ತುಂಬ ಒಳ್ಳೆಯವನು ಅಕ್ಷರ, ಆದರೆ ನನ್ನ ಕಣ್ಣೆದುರಿಗೆ ತಪ್ಪು ನಡೀತಾ ಇದ್ದರೆ ನೋಡ್ತಾ ಇರೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲು ಒಳ್ಳೆಯದಾಗಿ ಹೇಳಿದೆ, ಆದರೆ ನೀನು ನನ್ನ ಮಾತನ್ನು ಕೇಳ್ತಾ ಇಲ್ಲ. ನೀನು ಕೇಳ್ತಿಲ್ವಲ್ಲ, ಚಿಚಿಚಿ ಇನ್ನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಂತ ಎದ್ದು ನಿಲ್ಲೋದಕ್ಕೆ ಹೋದಾಗ ಆಕೆಯ ಕೈಯನ್ನು ಹಿಡಿದು, ಈಗ ಯಾಕೆ ನಿನಗೆ ಅಷ್ಟೊಂದು ಕೋಪ ಬರುತ್ತೆ ಅಂತ ತಾನು ಎದ್ದು ಆಕೆ ಮುಂಭಾಗದಲ್ಲಿ ನಿಲ್ತಾನೆ. ಮತ್ತೆ ನೀವು ನನ್ನ ಆಸೆಯನ್ನು ನಿರಾಕರಿಸ್ತಿದ್ದೀರಲ್ಲ ಅಂತಾಳೆ ಮುನಿಸ್ಕೊಂಡು. ಸರಿ, ನಿನ್ನ ಆಸೆಯನ್ನು ನಾನೇ ಈಡೇರಿಸ್ತೀನಿ, ಓಕೆನಾ ಅಂತ ಅಂತಾನೆ. ಕಲೆಕ್ಟರ್ ಸಾಹೇಬ್ರು, ಹಾಂ ಹಂಗಂದ್ರೆ? ಅಂದರೆ ನಿನ್ನ ಬಾಯ್ ಫ್ರೆಂಡಾಗಿ ಈ ನಂದನ್ ಇರ್ತಾನೆ, ಅದನ್ನು ನೀನು ಒಪ್ಕೊಳ್ತೀಯಾ ಅಂತ ಆಕೆ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಕೇಳ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.